ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಿಮ್ಮ ಪರಿಶುದ್ಧ ವಚನಗಳನ್ನು ಪರಿಶೀಲಿಸುತ್ತಿರುವಾಗ ನಮ್ಮ ಬದುಕಿಗೆ ಅವಶ್ಯಕವಾಗಿರುವ ಶುದ್ಧೀಕರಣ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ವಾಕ್ಯ ಕೇಳಿದ್ರೆ ಏನು ಸಿಗುತ್ತೆ? ದಿನಾಲು ವಾಕ್ಯ ಓದಂತೀರಿ, ಕೇಳಂತೀರಿ, ಅದರಿಂದ ನಮಗೇನು ಪ್ರಯೋಜನ ಎಂದು ಯಾರಾದರೂ ಹೀಗೆ ಕೇಳುವಿರೋ? ವಾಕ್ಯ ಕೇಳುವುದರಿಂದ ನಂಬಿಕೆ ಉಂಟಾಗ್ತದೆ. ವಾಕ್ಯವೆಂಬ ಜಲಸ್ನಾನದಿಂದ ನಾವು ಶುದ್ಧೀಕರಿಸಲ್ಪಡ್ತೇವೆ. ಬೆಳಗ್ಗೆ ಎದ್ದ ತಕ್ಷಣವೇ ಚೆನ್ನಾಗಿ ಸ್ನಾನ ಮಾಡಿದ್ರೆ ಎಷ್ಟು ಫ್ರೆಶ್ ಆಗಿರ್ತೇವೋ, ಉದಯದಲ್ಲಿ ಎದ್ದ ತಕ್ಷಣವೇ ದೇವರ ವಾಕ್ಯ ಧ್ಯಾನಿಸುವಾಗ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಅಷ್ಟೇ ಹೆಚ್ಚು ಶುಚಿಯಾಗುತ್ತೆ, ಅಷ್ಟೊಂದು ಶುದ್ಧೀಕರಣ ಆಗುತ್ತೆ. ಆತನ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತದೆ, ಪವಿತ್ರಗೊಳಿಸುತ್ತದೆ. ದೇವರ ವಾಕ್ಯವನ್ನು ಓದಿರಿ, ನಂಬಿಕೆಯಿಂದ ಧ್ಯಾನಿಸಿರಿ, ಲಾಲಿಸಿರಿ, ಆಶೀರ್ವದಿಸಲ್ಪಡ್ತೀರಿ. 2 ಕೊರಿಂಥಿ 7ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ಪ್ರಿಯರೇ, ಈ ವಾಗ್ದಾನಗಳು ನಮಗೆ ಇರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಹಲ್ಲೆಲೂಯಾ. ದೇವರ ವಾಗ್ದಾನ, ದೇವರ ವಾಕ್ಯ ಅಂದರೆ ಆತನ ವಾಕ್ಯಗಳೆಲ್ಲವೂ ಕೂಡ ಆತನ ವಾಗ್ದಾನದಿಂದ ತುಂಬಿಕೊಂಡಿವೆ. ಅವೇ ನಮಗೆ ಸಂದೇಶಗಳಾಗಿವೆ. ಹಾಗಾಗಿ ದೇವರ ಭಯದಿಂದ ನಾವು ಪರಿಶುದ್ಧತೆಯನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳುತ್ತಾ ಇರುವವರಾಗಿರಬೇಕು. ನಾವು ಮೊದಲಿಂಗನಿಗೋಸ್ಕರ ಎದುರು ನೋಡುತ್ತಿರುವ ಮೊದಲಗಿತ್ತಿ ಸಭೆಯವರಾಗಿದ್ದೇವೆ. ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂತಹ ನಾವು ಪರಿಶುದ್ಧಗೊಳಿಸಲ್ಪಡಬೇಕು. ಕ್ರಿಸ್ತನು ನಮ್ಮನ್ನು ಕ್ಷಮಿಸಿದ್ದಾರೆ, ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಹೇಳಿಕೊಳ್ಳುವ ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಲ್ಪಡಬೇಕು. ಪರಿಶುದ್ಧತೆಯಲ್ಲಿ ಪರಿಪೂರ್ಣರಾಗಬೇಕು. ಶರೀರಕ್ಕೂ ಆತ್ಮಕ್ಕೂ ಅಂಟಿಕೊಂಡಿರುವ ಸಮಸ್ತ ಕಲ್ಮಶದಿಂದ ನಾವು ಪವಿತ್ರ ಮಾಡಿಕೊಳ್ಳಬೇಕು. ದೇವರ ವಾಕ್ಯವನ್ನು ನಾವು ಧ್ಯಾನಿಸುತ್ತಿರುವಾಗ, ಆತನ ವಾಗ್ದಾನಗಳನ್ನು ಉಚ್ಚರಿಸುತ್ತಿರುವಾಗ ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಅಂಟಿಕೊಂಡಿರುವಂತಹ ಸಮಸ್ತವಾದ ಕಲ್ಮಶದಿಂದ ನಾವು ಪವಿತ್ರಗೊಳಿಸಲ್ಪಡಬೇಕು. ಯಾಕೆಂದರೆ ಈ ಲೋಕದಲ್ಲಿದ್ದೇವಲ್ಲವೇ, ಬೆಳಗ್ಗೆ ಎಷ್ಟೇ ಫ್ರೆಶ್ ಆಗಿ ನಾವು ಕೆಲಸಕ್ಕೆ ಹೊರಗೆ ಹೋದಾಗ ಸಾಯಂಕಾಲ ತಿರುಗಿ ಬರೋಷ್ಟೊತ್ತಿಗೆ ದುರ್ವಾಸನೆಯೊಂದಿಗೆ, ಹೊಲಸಿನೊಂದಿಗೆ, ಆಯಾಸಗೊಂಡ ಸ್ಥಿತಿಯೊಂದಿಗೆ ತಿರುಗಿ ಬರ್ತೇವಲ್ಲವೇ? ಈ ಲೋಕ ಮಾಲಿನ್ಯ ನಮಗೆ ಅಂಟಿಕೊಳ್ತದಲ್ಲವೇ? ಮತ್ತೆ ನಾವು ಸ್ನಾನ ಮಾಡಿದ ಹೊರತು ಪರಿಪೂರ್ಣ ಶುದ್ಧೀಕರಣ ದೊರಕುವುದಿಲ್ವಲ್ಲ? ಅದಕ್ಕೆ ಈ ಅಪನಂಬಿಕೆಯ ಲೋಕದಲ್ಲಿ ನಾವು ಹೊರಗಡೆ ಹೋಗುವಾಗ ನೀವು ಯಾರಾಗಿದ್ದೀರೆಂದು ನೆನಪಿಟ್ಕೊಳ್ಬೇಕು. ಇದೇ 2 ಕೊರಿಂಥಿ 6:14 ನೋಡಿ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೂಡರಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಹಲ್ಲೆಲೂಯಾ. ಗಮನಿಸಿ ಪ್ರಿಯರೇ, ಅವಿಶ್ವಾಸಿಗಳೊಂದಿಗೆ ಇಜ್ಜೂಡರಾಗಬೇಡಿರಿ. ದಿನವೆಲ್ಲ ಲೋಕದೊಳಗೆ ಹೋದಾಗ ಅವಿಶ್ವಾಸಿಗಳ ಮಧ್ಯದಲ್ಲೇ ಇರ್ತೇವೆ. ಅವರ ಮಾತುಗಳನ್ನೇ ಕೇಳ್ತೇವೆ. ನಮಗೆ ಗೊತ್ತಾಗಲಾರದಂತೆ ಅವರೊಂದಿಗೆ ಐಕ್ಯಗೊಳ್ತಿದ್ದೇವೆ. ಅವರೊಂದಿಗೆ ಬೆರೆತು ಇಜ್ಜೂಡರಾಗ್ತಿದ್ದೇವೆ. ದುಸ್ಸಹವಾಸವು ಒಳ್ಳೆ ನಡತೆಯನ್ನು ಕೆಡಿಸುವುದು. ಹಾಗಾಗಿ ಜಾಗರೂಕರಾಗಿರಿ. ವಾಕ್ಯ ಹೇಳುತ್ತೆ, ನೀತಿಗೂ ದುರ್ನೀತಿಗೂ ಏನು ಹೊಂದಾಣಿಕೆ? ಅಷ್ಟಕ್ಕೂ ನೀವು ಬೆಳಕಿಗೆ ಸಂಬಂಧಪಟ್ಟವರಾಗಿದ್ದು ಕತ್ತಲೆಯ ಜನರೊಂದಿಗೆ ಹೇಗೆ ಇರಲಿಕ್ಕಾಗುತ್ತೆ? ಹೇಗೆ ಐಕ್ಯವಾಗಿರಲಿಕ್ಕಾಗುತ್ತೆ? ನಾವು ದೇವರ ಆಲಯವಾಗಿದ್ದೇವೆ. ಇದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ. ನಾನು ದೇವರ ಆಲಯವಾಗಿದ್ದೇನೆ, ದೇವರು ನನ್ನೊಳಗಿದ್ದಾರೆ. ನಾನು ಎಲ್ಲರಂತೆ ಇರಲಾರೆನು, ಎಲ್ಲರಂತೆ ಸುಳ್ಳು ಹೇಳಲಾರೆನು, ಎಲ್ಲರಂತೆ ಮೋಸ ಮಾಡಲಾರೆನು, ಎಲ್ಲರಂತೆ ನಾನು ಅನ್ಯಾಯ ಮಾಡಲಾರೆನು, ಎಲ್ಲರ ಹಾಗೆ ನನ್ನ ದೇಹವನ್ನು ಮದ್ಯಪಾನದಿಂದ
ಮಧುಪಾನದಿಂದ, ಮತ್ತೇನು ಧೂಮಪಾನದಿಂದ, ಅನವಶ್ಯಕವಾದ ಕೆಟ್ಟ ಕಾರ್ಯಗಳಿಂದ ನನ್ನ ಶರೀರ ಅಪವಿತ್ರ ಮಾಡಿಕೊಳ್ಳುವುದಿಲ್ಲ. ನನ್ನ ಕಣ್ಣುಗಳನ್ನು ವ್ಯರ್ಥವಾದವುಗಳನ್ನು ನೋಡಲಾರದಂತೆ ತಿರುಗಿಸಿಕೊಳ್ಳುತ್ತೇನೆ. ಲಂಚ ತೆಗೆದುಕೊಳ್ಳದಂತೆ ನನ್ನ ಕೈಗಳನ್ನು ತಡೆಹಿಡಿಯುತ್ತೇನೆ. ನಾನು ದೇವರ ಮಗುವಾಗಿದ್ದೇನೆ. ಈ ಲೋಕದಲ್ಲಿ ನಾನು ಬೆಳಕಾಗಿದ್ದೇನೆ. ಕತ್ತಲೆಯೊಂದಿಗೆ ನನಗೆ ಯಾವ ಸಂಬಂಧವಿಲ್ಲ, ನನಗೆ ಯಾವ ಸಹವಾಸ ಇಲ್ಲ ಎಂದು ನಿರ್ಣಯ ಮಾಡಿಕೊಳ್ಳಬೇಕು. ಹೌದು ಪ್ರಿಯರೇ, ಇದರ ಸಂಬಂಧವಾಗಿ ದೇವರು ಹೇಳಿದ್ದೇನೆಂದರೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಆದುದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ನಿಮ್ಮ ದೇವರಾದ ಯೆಹೋವನು ಪರಿಶುದ್ಧನಾಗಿರುವಂತೆಯೇ ನೀವು ಪರಿಶುದ್ಧರಾಗಿರಿ. ನಿಮ್ಮ ಪರಲೋಕದ ತಂದೆ ಕನಿಕರವುಳ್ಳವನಾಗಿರೋದ್ರಿಂದ ನೀವು ಕನಿಕರವುಳ್ಳವರಾಗಿರಿ. ನಿಮ್ಮ ತಂದೆಯಾದ ದೇವರು ಪ್ರೀತಿ ಸ್ವರೂಪನಾಗಿರೋದ್ರಿಂದ ನೀವು ಪ್ರೀತಿ ಸ್ವರೂಪಿಗಳಾಗಿರಿ. ಆತನು ಕ್ಷಮಿಸುತ್ತಾನೆ, ನೀವು ಕ್ಷಮಿಸುವವರಾಗಿರಿ. ನಾನು ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಗಳಾಗಿರುವಿರಿ. ಹಾಗಾಗಿ ನೀವು ಅನ್ಯರಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ಯು ಆರ್ ಸ್ಪೆಷಲ್. ಎಲ್ಲರೊಂದಿಗೂ ಬೆರೆಯಬಾರದು, ಎಲ್ಲದರಲ್ಲಿಯೂ ಬೆರೆಯಬಾರದು. ಬೈಯುವಂಥವರಿಗೆ ನೀವು ತಿರುಗಿ ಬೈಯಬಾರದು. ಹೌದಲ್ಲ ಪ್ರಿಯರೇ? ಯಾರಾದರೂ ನಮಗೆ ಬೈದರೆ ತಿರುಗಿ ಅದನ್ನೇ ಬೈದರೆ ಅವರಿಗೂ ನಮಗೂ ಇನ್ನು ವ್ಯತ್ಯಾಸ ಏನಿರುತ್ತೆ? ದೇವರೇ, ನನಗೆ ಸಹಾಯ ಮಾಡಿರಿ. ನನ್ನ ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನನ್ನ ತಂದೆ ನೀವಾಗಿದ್ದೀರಿ, ನನ್ನ ಕರ್ತನು ನೀವಾಗಿದ್ದೀರಿ, ನನ್ನೊಳಗೆ ನೀವಿದ್ದೀರಿ, ನನ್ನನ್ನು ಕಾಪಾಡಿರಿ ಎಂದು ಮೊರೆ ಇಡೀರಿ. ನೀವು ಪ್ರತ್ಯೇಕವಾಗಿರಿ, ಅಪವಿತ್ರವಾದದ್ಯಾವುದನ್ನು ಮುಟ್ಟಬೇಡಿರಿ ಎಂದು ದೇವರು ಹೇಳುತ್ತಿದ್ದಾರೆ. ಅಷ್ಟಕ್ಕೂ ಅವುಗಳ ತಂಟೆಗೆ ಹೋಗಬಾರದು. ಅಪವಿತ್ರವಾದವುಗಳ ತಂಟೆಗೆ ಅದನ್ನು ಮುಟ್ಟಲೇಬಾರದು. ಅಪವಿತ್ರವಾದವುಗಳನ್ನು ಮುಟ್ಟಬಾರದು. ಮತ್ತು ನಾನು ನಿಮ್ಮನ್ನು ಸೇರಿಸಿಕೊಳ್ಳುತ್ತೇನೆ, ನಾನು ನಿಮಗೆ ತಂದೆಯಾಗಿರುತ್ತೇನೆ, ನೀವು ನನಗೆ ಕುಮಾರರು ಕುಮಾರ್ತೆಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ದೇವರು ಹೇಳ್ತಾರೆ. ಯಾರಿಗೆ ಕುಮಾರ ಕುಮಾರ್ತೆಯರು ಆಗಿರ್ತೇವಂತೆ? ಸರ್ವಶಕ್ತನಾದ ದೇವರ ಕುಮಾರರಾಗಿಯೂ ಕುಮಾರ್ತೆಯರಾಗಿಯೂ ಇರುವಂತಹ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಎಲ್ಲರಂತೆ ಮನುಷ್ಯರೇ, ನಾವು ಎಲ್ಲರಂತೆ ಹಳೆ ಆದಾಮನ ಸ್ವಭಾವವನ್ನು ಹೊಂದಿದವರೇ ಆಗಿದ್ದೆವು. ಪತನಾವಸ್ಥೆಯಲ್ಲಿದ್ದು ನರಕಕ್ಕೆ ಹೋಗುವವರಾಗಿದ್ದೆವು, ಅದಕ್ಕೆ ಪಾತ್ರರಾಗಿದ್ದೆವು. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡು ಸೈತಾನನ ಸಂಬಂಧಿಗಳಾಗಿ ಬದುಕುತ್ತಾ ಇರುವಾಗ, ಸೈತಾನನ ಹತೋಟೆಯೊಳಗೆ ನಮ್ಮ ಜೀವಿತಗಳೆಲ್ಲ ನಾಶನವಾಗಿ ಹೋಗುತ್ತಿರುವಾಗ ನಮ್ಮನ್ನು ಆತನು ವಿಮೋಚಿಸಿ ಬಿಡಿಸಿದ್ದಾರೆ. ತನ್ನ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ತನ್ನ ಬಳಿಗೆ ಸೇರಿಸಿಕೊಂಡು ನಮಗೆ ದೇವರಾಗಿರುತ್ತೇನೆ ಅಂದಿದ್ದಾರೆ. ನೀವು ನನಗೆ ಪ್ರಜೆಗಳಾಗಿರುತ್ತೀರಿ ಅಂದಿದ್ದಾರೆ. ನೀವು ನನ್ನ ಕುಮಾರರು ಕುಮಾರ್ತೆಯರು ಎಂದು ಕರೆಯಲ್ಪಡ್ತೀರಿ ಎಂಬುದಾಗಿ ಸರ್ವಶಕ್ತನಾದ ದೇವರು ಹೇಳುತ್ತಿದ್ದಾರೆ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರೋದ್ರಿಂದ ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಅಂಟಿಕೊಂಡಿರುವ ಕಲ್ಮಶದಿಂದ ನಮ್ಮನ್ನು ನಾವು ಪವಿತ್ರರನ್ನಾಗಿ ಮಾಡಿಕೊಳ್ಳೋಣ. ದೇವರನ್ನು ಅರಿತುಕೊಂಡಂಥವರು ಬೇಕಂತ ಪಾಪ ಮಾಡೋದಿಲ್ಲ. ದೇವರ ಬೀಜದಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ. ಶೋಧನೆಯ ಸಮಯದಲ್ಲಿ ಕಾಲು ಜಾರಿ ಬೀಳಬಹುದೇನೋ, ಆದರೆ ಅದೇ ಪಾಪದಲ್ಲಿ ಯಾವತ್ತಿಗೂ ಕೂಡ ನಿಂತ್ಕೊಳ್ಳೋದಿಲ್ಲ. ತಾನು ಆ ಪಾಪದಿಂದ ಹೊರಗೆ ಬಂದು ತೊಳೆಯಲ್ಪಡುವುದಕ್ಕೆ ಆಸೆ ಪಡುತ್ತಾನೆ. ಒಂದು ಹಂದಿಯನ್ನು ತಕ್ಕೊಂಡೋಗಿ ಚರಂಡಿಯಲ್ಲಿ ಹಾಕಿದ್ರೆ ಅದು ಪರಮಾನಂದ ಪಡುತ್ತೆ. ಒಂದು ಕುರಿಮರಿಯನ್ನು ತೆಗೆದುಕೊಂಡು ಹೋಗಿ ಚರಂಡಿಯಲ್ಲಿ ಹಾಕಿ ನೋಡಿ, ಅದಕ್ಕೆ ನೀವು ಎಷ್ಟು ವೇಗವಾಗಿ ಚರಂಡಿಯಲ್ಲಿ ಹಾಕ್ತೀರೋ ಅಷ್ಟೇ ವೇಗದಿಂದ ಹಾರಿ ಹೊರಗೆ ಬರುತ್ತೆ, ಅಲ್ಲಿಂದ ದೂರ ಓಡಿ ಹೋಗುತ್ತೆ. ದಾವೀದನಂತಹ ಭಕ್ತನು ಶೋಧನೆಯ ಸಮಯದಲ್ಲಿ ಪಾಪದಲ್ಲಿ ಬಿದ್ದೋದ. ತನ್ನ ಸ್ಥಿತಿಯನ್ನು ತಾನು ಗ್ರಹಿಸಿಕೊಂಡಾಗ, ನನ್ನನ್ನು ತೊಳಿ ದೇವರೇ, ಶುದ್ಧೀಕರಿಸು, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಿ ಹಾಕಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆದುಹಾಕಬೇಡ, ನನ್ನ ಪಾಪ ಪೂರ್ತಿ ತೊಲಗಿ ಹೋಗುವ ಹಾಗೆ ನನ್ನನ್ನು ತೊಳೆಯಿರಿ ಎಂದು ಕಣ್ಣೀರಿನಿಂದ ದೇವರಿಗೆ ಮೊರೆಯಿಟ್ಟು ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಪಶ್ಚಾತ್ತಾಪ ಪಡುತ್ತಾನೆ. ಕರ್ತನು ಕೊಡುವ ಕ್ಷಮಾಪಣೆಯನ್ನು ಹೊಂದಿಕೊಳ್ತಾನೆ. ಯೇಸುವನ್ನು ಅರಿತ ನಂತರ ನಾನು ತಪ್ಪು ಮಾಡಿದೆ, ಪಾಪದಲ್ಲಿ ಬಿದ್ದೆ, ನನಗೆ ಯಾವ ಗತಿ ಇಲ್ಲ, ನಾನು ಯಾವ ಕೆಲಸಕ್ಕೆ ಬರಲ್ಲ, ದೇವರು ನನ್ನನ್ನು ಕ್ಷಮಿಸಲ್ಲ ಅಂದುಕೊಳ್ತೀರಾ? ಅದು ಸೈತಾನನ ಮಾತಾಗಿದೆ. ದೇವರು ಇನ್ನೊಂದು ನಿನ್ನನ್ನು ಕ್ಷಮಿಸಲ್ಲ, ದೇವರ ಬಳಿಯಲ್ಲಿ ಕ್ಷಮಾಪಣೆ ಇಲ್ಲ, ನೀನು ಬದುಕೋದಿಲ್ಲ, ನೀನಿಷ್ಟೇ, ನೀವಿನ್ನು ಇರಲಿಕ್ಕಾಗಲ್ಲ ಎಂದು ಸೈತಾನನು ಪಿಸುಗುಟ್ಟುವ ಮಾತು ಕೇಳಬಾರ್ದು.
ನನ್ನ ದೇವರು ಸಮರ್ಥನು, ಸರ್ವಶಕ್ತನಾದ ದೇವರು. ಬಿದ್ದಿರುವ ನನ್ನನ್ನು ಮೇಲೆ ಕೆತ್ತುತ್ತಾರೆ, ಮೇಲಿಂದ ಮೇಲೆ ತನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸ್ತಾರೆ. ನನ್ನ ಕೈ ಬಿಡಲ್ಲ, ತೊರೆದು ಬಿಡಲ್ಲ. ನಾನು ಪಾಪದಲ್ಲಿ ಮರಣ ಹೊಂದಿ ನರಕಕ್ಕೆ ಹೋಗೋದು ಆತನಿಗಿಷ್ಟವಿಲ್ಲ. ಹಾಗಾಗಿ ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಕ್ಷಮಿಸಲ್ಪಟ್ಟು ಆತನ ರಾಜ್ಯಕ್ಕೆ ವಾರಸುದಾರನಾಗಬೇಕೆಂಬ ಸಂಗತಿ ಗ್ರಹಿಸಿ ಆತನು ನನ್ನ ತಂದೆ ಎಂದು ಭಾವಿಸಬೇಕು. ತಂದೆ ತನ್ನ ಮಕ್ಕಳ ಮೇಲೆ ದಯೆ ತೋರಿಸ್ತಾರೆ. ತಂದೆ ತನ್ನ ಮಕ್ಕಳು ಕೆಟ್ಟೋಗಿದ್ದಾರೆ ಎಂದು ತಳ್ಳಿ ಹಾಕಿದ್ರೆ ಇನ್ನು ಲೋಕವೇ ಇರೋದಿಲ್ಲ. ತಂದೆ ತಾಳಿಕೊಳ್ತಾನೆ, ಸಹಿಸಿಕೊಳ್ತಾನೆ, ಶಾಂತವಾಗಿರ್ತಾನೆ. ದಾರಿ ತಪ್ಪಿ ಹೋದ ಮಗನು ತಿರುಗಿ ಬಂದಾಗ ಸೇರಿಸಿಕೊಳ್ತಾನೆ. ಅವನ ಹುದ್ದೆ ತಿರುಗಿ ಅವನಿಗೆ ಕೊಡ್ತಾನೆ. ಆ ಪರಲೋಕದ ತಂದೆಯ ಪ್ರೀತಿಯನ್ನು ನಾವು ಆ ತಂದೆಯಲ್ಲಿ ನೋಡ್ತೇವೆ. ನಮ್ಮ ಯೇಸು ನಿತ್ಯನಾದ ತಂದೆಯಾಗಿದ್ದಾರೆ. ಮುಪ್ಪಿನ ತನಕ ನಿಮ್ಮನ್ನು ಹೊತ್ತು ನಡೆಸುವ ಆತನಾಗಿದ್ದಾನೆ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿ ಹಾಕಲ್ಲ ಅಂದಿದ್ದಾರೆ. ಒಂದು ಸಾರಿ ಆಲೋಚಿಸಿರಿ, ರಕ್ಷಿಸಲ್ಪಟ್ಟ ನೀವು ಎಲ್ಲಿದ್ದೀರೆಂದು. ಅವಿಶ್ವಾಸಿಗಳೊಂದಿಗೆ ಜೂಡರಾಗಿದ್ದೀರಾ? ರಕ್ಷಿಸಲ್ಪಟ್ಟಿದ್ದೇನೆಂದು ಹೇಳಿಕೊಳ್ಳುವ ನೀವು ಇನ್ನೂ ಈ ಲೋಕದಲ್ಲಿ, ಲೋಕ ಸಂಬಂಧವಾದ ಕಾರ್ಯಗಳಲ್ಲಿ, ಈ ಜೀವನ ಸಂಬಂಧವಾದ ಕಾರ್ಯಗಳಲ್ಲಿ ಸಿಕ್ಕಾಕೊಂಡು ನಿಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿಗೆ, ನಿಮ್ಮನ್ನು ಪ್ರೀತಿಸಿ ರಕ್ತ ಸುರಿಸಿರುವ ಯೇಸುವಿಗೆ ದುಃಖ ಉಂಟು ಮಾಡ್ತಾ ಇದ್ದೀರಾ? ಆ ಪಾಪ ಜೀವಿತದಲ್ಲಿ, ಆ ಬಿದ್ದೋದ ಜೀವಿತದಲ್ಲಿ ಸ್ವಲ್ಪವೂ ತೃಪ್ತಿ ಇಲ್ಲದೆ, ನಿಮ್ಮ ತಪ್ಪು ನೀವೇ ಕ್ಷಮಿಸಿಕೊಳ್ಳಲಾರದೆ, ನಿಮ್ಮ ನಷ್ಟ ನೀವು ಸಹಿಸಿಕೊಳ್ಳಲಿಕ್ಕಾಗದೆ ಕುಗ್ಗಿ ಹೋದವರಾಗಿದ್ದೀರಾ? ತಂದೆಯ ಬಳಿಗೆ ಬನ್ನಿರಿ. ಆತನು ಹೇಳ್ತಾನೆ, ನಾನು ನಿಮಗೆ ದೇವರಾಗಿರ್ತೇನೆ, ನೀವು ನನಗೆ ಕುಮಾರನಾಗಿರ್ತೀರಿ, ನನಗೆ ಕುಮಾರ್ತೆಯರಾಗಿರ್ತೀರಿ ಅಂತಾರೆ. ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ, ನಾನು ನಿಮಗೆ ದಯೆ ತೋರಿಸ್ತೇನೆ. ತಂದೆ ತನ್ನ ಮಕ್ಕಳನ್ನು ಕನಿಕರಿಸಿದಂತೆಯೇ ದೇವರು ನಮ್ಮ ಮೇಲೆ ಕನಿಕರ ತೋರಿಸುತ್ತಾರೆ. ನೀವು ಎಷ್ಟೇ ದೂರ ಹೋದರೂ ಕೂಡ ಯೇಸುವಿನ ಬಳಿಗೆ ತಿರುಗಿ ಬರಬೇಕು. ಲೌಕಿಕ ಬಂಧನದಲ್ಲಿ ಸಿಕ್ಕಾಕೊಂಡ್ರೆ ಆತನು ಬಿಡಿಸುವ ಆತನಾಗಿದ್ದಾರೆ. ನೀವು ಎಲ್ಲಿ ಬಿದ್ದಿದ್ದೀರೋ ಅಲ್ಲೇ ಮೊರೆ ಇಡಿರಿ. ಆತನು ಒಳ್ಳೆ ಕುರುಬನಾಗಿದ್ದಾನೆ. ಕುರಿ ಕುರುಬನ ಮಾತು ಕೇಳದೆ ಮುಳ್ಳು ಪೊದೆಗಳಲ್ಲಿ ಸಿಕ್ಕಾಕೊಂಡಾಗ ಅದು ಹೊರಕ್ಕೆ ಬರಲು ಎಷ್ಟು ಪ್ರಯತ್ನಿಸುತ್ತದೋ ಅಷ್ಟೇ ಗಾಯಕ್ಕೊಳಗಾಗಿ ವೇದನೆ ಪಡುತ್ತಾ ಇರುತ್ತೆ. ಆದರೆ ಅದೇ ಕುರಿಮರಿ ಆ ಮುಳ್ಳು ಪೊದೆಗಳೊಳಗಿಂದ ಒಂದೇ ಒಂದು ಕೂಗು ಕೂಗಿದ್ರೆ ಅದರ ಸ್ವರ ಕೇಳಿದಂತಹ ಕುರುಬ ದಾರಿ ತಪ್ಪಿ ಹೋದ ಆ ಕುರಿಯನ್ನು ರಕ್ಷಿಸುವುದಕ್ಕಾಗಿ ಓಡೋಡಿ ಬಂದು ಆ ಮುಳ್ಳು ಪೊದೆಗಳೊಳಗಿಂದ ಆ ಕುರಿಯನ್ನು ಕಾಪಾಡಿ ಎಣ್ಣೆ ಹಚ್ಚಿ ತನ್ನ ಭುಜದ ಮೇಲೆ ಹೊತ್ತಿಸಿಕೊಳ್ತಾನೆ. ಬಿದ್ದು ಹೋದಂತಹ ನೀವು ದೇವರಿಗೆ ಮೊರೆ ಇಡುವುದಾದರೆ, ದೇವರೇ ಪಾಪಿಯಾದ ನನ್ನನ್ನು ಕ್ಷಮಿಸಿರಿ ಎಂದು ಒಂದು ಮಾತು ಹೇಳಿ ನೋಡಿ. ಯೇಸುವಿನ ಕರುಣಾಹಸ್ತ ನಿಮ್ಮನ್ನು ಆಧರಿಸುತ್ತೆ. ನೀವು ಕಳೆದುಕೊಂಡ ಸಂತೋಷ, ಸಮಾಧಾನ ನಿಮಗೆ ತಿರುಗಿ ಅನುಗ್ರಹಿಸಲ್ಪಡ್ತವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ರಕ್ಷಿಸಲ್ಪಟ್ಟ ನಂತರ ಈ ಲೋಕ ಮಾಲಿನ್ಯ ನಮ್ಮನ್ನು ಅಂಟಿಕೊಂಡು, ನಮ್ಮನ್ನು ಸೆಳೆದುಕೊಂಡು, ಅವಿಶ್ವಾಸಿಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡುತ್ತಿರುವಂತಹ ವಿಶ್ವಾಸಿಗಳೆಂದು ಕರೆಯಲ್ಪಡುವವರನ್ನು ಈ ದಿನ ಒಮ್ಮೆ ನೋಡಿರಿ. ನನ್ನ ತಂದೆ ಮನೆಗೆ ನಾನು ತಿರುಗಿ ಹೋಗ್ತೇನೆ, ನನ್ನ ದೇವರ ಸನ್ನಿಧಿಗೆ ನಾನು ಹೋಗ್ತೇನೆ. ನನ್ನ ಪಾಪಗಳನ್ನು ತೊಳೆಯುವಾತನು, ನನ್ನನ್ನು ಕ್ಷಮಿಸುವಾತನು, ಆತನೇ ನನಗೆ ನೂತನ ಜೀವಿತ ಕೊಡುವಾತನೆಂದು ಗುರುತಿಸಿ, ಆಯಾ ದಿನಕ್ಕೆ ತಕ್ಕಂತೆ ನಮ್ಮ ಶರೀರಕ್ಕೂ ಆತ್ಮಕ್ಕೂ ಅಂಟಿಕೊಂಡಿರುವ ಪ್ರತಿ ಕಲ್ಮಶವನ್ನು ನಿಮ್ಮ ಪರಿಶುದ್ಧ ವಚನಗಳನ್ನು ನಮ್ಮ ಹೃದಯಕ್ಕೆ ಅನ್ವಯಿಸಿಕೊಳ್ಳೋದರಿಂದ ಪವಿತ್ರಪಡಿಸಿಕೊಳ್ಳಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ಯೇಸು ಕ್ಷಮಿಸ್ತಾರೆ ಪ್ರಿಯರೇ. ನಿರುತ್ಸಾಹ ಪಡಬೇಡಿ. ಯಾವ ಬಾಧೆಯಲ್ಲಿದ್ದೀರಿ, ಯಾವ ಶ್ರಮೆಯಲ್ಲಿದ್ದೀರಿ, ಎಲ್ಲಿ ಸಿಕ್ಕಾಕೊಂಡಿದ್ದೀರಿ, ಅಲ್ಲಿಂದ ಕೂಗಿಕೊಳ್ಳಿ ಸಾಕು. ದೇವರ ವಾಗ್ದಾನ ನಮಗಿದೆ, ನಿಮ್ಮ ಕೈ ಬಿಡಲ್ಲ, ತೊರೆದು ಬಿಡಲ್ಲ ಎಂದು ದೇವರು ಹೇಳಿದ್ದಾರೆ. ಕನಿಕರಿಸಿ ಕೃಪೆ ತೋರಿಸುವ ದೇವರು ನಮಗಿದ್ದಾರೆ. ನಿಮಗಾಗಿ ಪ್ರಾರ್ಥಿಸಲು ಸಿದ್ಧರಾಗಿದ್ದೇವೆ. 8939731313 ನಂಬರ್ಗೆ. ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಕೂಡ ಕರ್ತನ ಸನ್ನಿಧಿಯಲ್ಲಿ ನಿಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿರಿ. ಕರ್ತನು ನಿಮ್ಮನ್ನು ಶುದ್ಧೀಕರಿಸ್ತಾರೆ, ಕ್ಷಮಿಸುತ್ತಾರೆ, ನೂತನ ಜೀವಿತ ಅನುಗ್ರಹಿಸ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ಭೇಟಿಯಾಗೋಣ. ಈ ದಿನ ಸೋಮವಾರವಲ್ಲವೋ? ನಿಮ್ಮ ಸಭೆಯಲ್ಲಿ ಪ್ರತ್ಯೇಕವಾದ ಏನಾದರೂ ಕೂಟಗಳಿರೋದಾದರೆ, ಮುಖ್ಯವಾಗಿ ನಿಮ್ಮ ಸೇವಕರು ಯಾವುದಾದ್ರೂ ಒಂದು ಕೂಟಕ್ಕೆ ಕರೆದಿರೋದಾದರೆ ಆ ಫೆಲೋಶಿಪ್ ಕೂಟಕ್ಕೆ ತಪ್ಪದೆ ಹೋಗಿರಿ
ಮತ್ತಷ್ಟು ಆತ್ಮಿಕ ಬಲ ಸಹವಾಸ ಹೊಂದಿಕೊಳ್ಳುವ ಅವಕಾಶ ಇರುತ್ತೆ. ವಾರದಲ್ಲಿ 1-2 ದಿನ ಕನಿಷ್ಠವಾದರೂ ನೀವು ಸಭೆಗೆ ಹೋಗೋದಾದರೆ ನೀವು ಆತ್ಮಿಕವಾಗಿ ಬಲಗೊಳ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.